ನ್ಯಾಯಮೂರ್ತಿಗಳಾದಂತಹ ಏನು ಸಂತೋಷ್ ಹೆಗಡೆ ಅವರ ಒಂದು ಕಾರ್ಯಕ್ರಮದಲ್ಲಿ ಅವರು ದಿಢೀರನೆ ಕುಸಿದು ಬಿದ್ದಿರುವಂಥದ್ದು. ಮತ್ತೆ ಅವರ ಸ್ಥಳದಲ್ಲೇ ಇದ್ದಂತಹ ಡಾಕ್ಟರ್ ರಮೇಶ್ ಬಾಬು ಅವರು ಸಹ ಅವರನ್ನ ಅಲ್ಲೇ ಸ್ಥಳದಲ್ಲೇ ಚಿಕಿತ್ಸೆಯನ್ನು ಕೊಡಿಸಿ ಇದೀಗ ವಿಕ್ರಮ್ ಆಸ್ಪತ್ರೆಗೆ ದಾಖಲನ್ನ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸ್ಥಳದಲ್ಲಿ ಏನು ಅವರಿಗೆ ಚಿಕಿತ್ಸೆ ಕೊಟ್ಟಂತ ಡಾಕ್ಟರ್ ರಮೇಶ್ ಬಾಬು ಅವರು ಇದ್ದಾರೆ, ಅವ್ರನ್ನೇ ಸಹ ಮಾತಾಡ್ತೀನಿ. ಸರ್, ಅಲ್ಲಿ ಏನಾಗಿದೆ ಸರ್, ಏನು ಕಾರ್ಯಕ್ರಮ ಏನಾಗಿತ್ತು ಅಂತ? ಅದು ಕೊಂಡಜ್ಜಿ ಬಸಪ್ಪ ಅವರ ಸಭಾಂಗಣದಲ್ಲಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹೆಡ್ ಕ್ವಾರ್ಟರ್ಸಲ್ಲಿ ಇವತ್ತು PGR ಸಿಂಧಿಯಾ ಅವ್ರದ್ದು ಅವರು ಡಾಕ್ಟರೇಟ್ ಪದವಿ ಪಡೆದಿರೋವಂಥದ್ದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಕಾರಣದಿಂದ ಅವರು ಬಂದಿದ್ದರು, ಚೀಫ್ ಗೆಸ್ಟ್ ಆಗಿ ಬಂದಿರೋವಂಥ ಇದು ಸಂದರ್ಭ. ಅವ್ರದ್ದು ಸ್ಪೀಚ್ ಕೊಡೋ ಅಂಥ ಟೈಮ್ ಬಂದಿತ್ತು. ಸ್ಪೀಚು ಕೂಡ ಕೊಟ್ಟರು, ತುಂಬ ಶಾರ್ಟ್ ಸ್ಪೀಚೇ ಕೊಟ್ಟರು. ಅದು ಕೊಟ್ಬಿಟ್ಟು ಅವ್ರು ಹೋಗಿ ಅವರ ಒಂದು ಸೀಟಿನ ಮೇಲೆ ಅವರು ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ಕೂತ್ಕೊಂಡ್ರು. ಹಾಗೆ 1-2 ಸತಿ ವಾಮಿಟಿಂಗ್ ಕೂಡ ಹಾಗೆ ಹೋಯ್ತು. ಅಲ್ಲಿ ವಾಮಿಟಿಂಗ್ ಆಗಿದ ತಕ್ಷಣವೇ ಅವ್ರಿಗೆ ಬಹುತ್ ಅನಾನುಕೂಲ ಆದಂಗೆ ಕಾಣಿಸ್ತು. ಅಲ್ಲಿಂದ ಅವರು ಸೀಟಿನ ಮೇಲೆ ಎದ್ಬಿಟ್ಟು ಅವರು ಅಲ್ಲಿ ಹೊರಗಡೆ ಹೋಗ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೇನೋ ಇದು ಓಡಾಡಿದ್ರು. ಅಲ್ಲಿ ಓಡಾಡಲಿಕ್ಕೆ ಪೋಡಿಯಂ ಹತ್ರ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಕುಸಿದ್ಬಿಟ್ರು. ಅಲ್ಲಿ ಕುಸಿಯೋ ಟೈಮಲ್ಲಿ ಅಲ್ಲಿ ಪಕ್ಕದಲ್ಲಿ ಇರೋರು ಗೈಡ್ಸನ್ನು ಕಮಿಷನರು ಮತ್ತು ಇವರು ಹೋಗಿ ಅವ್ರನ್ನ ಹಿಡ್ಕೊಂಡು ನಿಧಾನಕ್ಕೆ ಮಲಗಿಸಿದ್ರು. ಆವಾಗ ನಾವೆಲ್ಲ ಅಪ್ರೋಚ್ ಮಾಡಿದೆವು. ಅಷ್ಟೊಳಗೆ ನಾನು ಹೋಗಿ ನೋಡಿದಾಗ ಪಲ್ಸ್ ಅವ್ರಿಗೆ ಸಿಗ್ತಾ ಇರಲಿಲ್ಲ, ಪೆರಿಫರಲ್ ಪಲ್ಸ್ ಸಿಗ್ತಾ ಇರಲಿಲ್ಲ, ಕ್ಯಾರೋಟಿಡ್ ಪಲ್ಸ್ ಸಿಗ್ತಾ ಇರಲಿಲ್ಲ. ವಾಟ್ ಎವರ್ ದ ಪ್ರೈಮರಿ ಕೇರ್ ಏನು ಬೇಕಾಗಿತ್ತು ಆವಾಗ ಎಕ್ಸ್ಟರ್ನಲ್ ಕಾರ್ಡಿಯಾಕ್ ಮಸಾಜ್ ಜೋರಾಗಿ ಕೊಟ್ಟು ಆಮೇಲೆ ಅವರು ಕೊಟ್ಟ ನಂತರ ಅವರು ಸಡನ್ನಾಗಿ ಒಂದು ಸ್ವಲ್ಪ ಅವರು ಅಲ್ಲೇನೇ ಒಂಚೂರು ಎಚ್ಚರಿಕೆ ಆದಂಗೆ ಆಯಿತು. ಕಾಲನ್ನ ರೈಸ್ ಮಾಡಿಬಿಟ್ಟು ಅವ್ರಿಗೆ ಚೆನ್ನಾಗಿ ಸರ್ಕ್ಯುಲೇಷನ್, ಸ್ವಲ್ಪ ಸೆಂಟ್ರಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ, ವೈಟಲ್ ಸರ್ಕ್ಯುಲೇಷನ್ನ ಎಸ್ಟಾಬ್ಲಿಷ್ ಆಗಿದ ತಕ್ಷಣವೇ UT ಖಾದರ್ ಸಾಹೇಬರು ಅಲ್ಲೇ ಪಕ್ಕದಲ್ಲಿ ಅವರೆಲ್ಲ ಸೂಪರ್ವೈಸ್ ಮಾಡಿ ಅವರು ಮಾನಿಟರ್ ಮಾಡ್ತಾಯಿದ್ರು ಇವನ್ನೆಲ್ಲನೂ. ಅವರು ಸ್ವತಃ ಅವ್ರ ಕಾರ್ನಲ್ಲಿನೇ ಅವರು ಬಂದು ಜೊತೆಯಲ್ಲಿ ಕರ್ಕೊಂಡು ಶಿಫ್ಟ್ ಮಾಡಿಸಿ ಎತ್ಬಿಟ್ಟು ಅವ್ರ ಕಾರಲ್ಲಿ ಇಲ್ಲಿಗೆ ವಿಕ್ರಮ್ ಹಾಸ್ಪಿಟ್ಲಿಗೆ ತಂದು ಇಲ್ಲಿ ಎಮರ್ಜೆನ್ಸಿಯಲ್ಲಿ ದಾಖಲು ಮಾಡಿ ಅವರು ಅಷ್ಟೊತ್ತಿಗೆ ಸ್ವಲ್ಪ ಜ್ಞಾನ ಎಲ್ಲ ಸಂಪೂರ್ಣವಾಗಿ ಅವರು ಬರ್ತಾ ಉಂಟು. ಅವ್ರಿಗೆ ಏನಾಗಿತ್ತು ಸರ್? ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರೋಂಥದ್ದು ಏನಾಗಿದೆ? ಇಲ್ಲ, ಜಸ್ಟ್ ಇದು ಒಂಥರ ಸಿಂಕೋಪ್ ಆಗಿ ಅದೊಂಥರ ಅರೆಸ್ಟ್ ಥರ, ಒಂಥರ ಜಸ್ಟ್ ಲೈಕ್ ಅರೆಸ್ಟ್ ಟೈಪ್ ಅದು ಅಷ್ಟೇ. ನಾಟ್ MI ಥರ ಅಂತ ಅಲ್ಲ. ಈಗ ಇಲ್ಲಿ ಟ್ರೀಟ್ಮೆಂಟ್ ಮತ್ತೆ ಹೆಂಗೆ ನಡೀತಿದೆ, ಮತ್ತೆ ಏನೋ ಮಾತಾಡಿಸಿ ಗುರುತಿಸಿ ಅಟೆನ್ಷನ್ ಸಿಗ್ತಾ ಇದೆ. ಆಲ್ ಪ್ರೈಮರಿ ಟ್ರೀಟ್ಮೆಂಟ್ ಎಲ್ಲನೂ ಸ್ಟಾರ್ಟ್ ಆಗಿದೆ, ಇವ್ಯಾಲ್ಯೂಯೇಷನ್ ಆಗಿದೆ. ಸದ್ಯಕ್ಕೆ ಅವರು ಡಾಕ್ಟರ್ಸ್ ಇಲ್ಲಿ ಎಮರ್ಜೆನ್ಸಿ ಫಿಸಿಷಿಯನ್ ಅವರು ECG ತೆಗೆದುಬಿಟ್ಟು ECG ನಾರ್ಮಲ್ ಇದೆ ಅಂತ ಹೇಳಿ ಒಂದು ಧೈರ್ಯ ಕೊಟ್ಬಿಟ್ಟು ಕಳಿಸಿದ್ದಾರೆ. ಸರ್, ಅಂದರೆ ಏನರಿಂದ ಈ ರೀತಿ ಆಗಿರ್ಬೋದು ಅಂತ ಸರ್? ಬಹುಶಃ ಅವ್ರಿಗೆ ಇವತ್ತು ಸ್ಟ್ರೆನ್ಯೂಯಸ್ ಡೇ ಆಗಿರಬೇಕು. ಆಮೇಲೆ ಸ್ವಲ್ಪ ಇದು ಸಿಂಕೋಪಲ್ ಅಟ್ಯಾಕ್ ಅಂತಲೂ ಆಗಿರ್ಬೋದು ಅಂತ ನಾನು ಭಾವಿಸ್ಕೊಳ್ತೀನಿ. ಅವರು ವಾಮಿಟಿಂಗ್ ಮಾಡಿದ್ರು, ಆಮೇಲೆ ಅವ್ರಿಗೆ ಸ್ಟ್ರೈನ್ ಆಗಿರ್ಬೋದು ಮಾರ್ನಿಂಗಿಂದ. ಸೊ ನೀವು ಅಲ್ಲಿ ಇದ್ದಂಥ ಸಂದರ್ಭ ಕೂಡಲೇ ರೆಸ್ಪಾನ್ಸ್ ಮಾಡಿದ್ದಕ್ಕೆ ಸ್ವಲ್ಪ ಈಸಿ ಆಯಿತು ಅನ್ಸುತ್ತೆ. ಪ್ರಾಬಬ್ಲಿ ಹೌದು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಇಲ್ಲಿನ ವೈದ್ಯರ ಅಂದರೆ ರಮೇಶ್ ಬಾಬು ಅವರ ಮಾತುಗಳಾಗಿರುವಂಥ ಕೂಡಲೇ ನಾವು ಅವ್ರಿಗೆ ಏನು ಅಗತ್ಯ ಒಂದು ಚಿಕಿತ್ಸೆ ಬೇಕಾಗಿತ್ತು ಅದನ್ನು ಕೊಟ್ಟಿದ್ವಿ. ಇದರಿಂದ ಅವರು ಅಲ್ಲಿನ ಒಂದು ಈ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲೂ ಸಹ ಒಂದು ಕೂಡಲೇ ಸ್ಪಂದನೆ ಮಾಡೋಕ್ಕೆ ಒಂದು ಕೆಲಸ ಮಾಡಿದ್ರು ಅನ್ನೋ ಮಾತನ್ನು ಹೇಳ್ತಾ ಇರ್ತಾರೆ. ಕ್ಯಾಮ್ರಾಮನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.